ನೆಲಕ್ಕೆ ಹಾಕಿ ನಾವು ನೋಡಿ ಬೌನ್ಸ್ ಆಗ್ತಾ ಇದೆ, ಆದ್ರೆ ಎಲ್ಲೂ ಮೆಶ್ಗೆ ಡ್ಯಾಮೇಜ್ ಆಗಿಲ್ಲ. ಒಂದು ಕಾರ್ನ ಹಚ್ಚಿ ತೋರಿಸ್ತಾ ಇದೀವಿ. ಸೊ ನೀವು ನೋಡಬಹುದು ಇವಾಗ ಮೆಶ್ ಮೇಲೆ ಕಾರ್ ಹೋಗ್ತಾ ಇದೆ. ಸೊ ಮೆಶ್ಗೆ ಯಾವುದೇ ತರ ನಿಮಗೆ ಡ್ಯಾಮೇಜ್ ಆಗ್ತಾ ಇಲ್ಲ. ಇಷ್ಟು ಒಂದು ಗಾಡಿ ವೆಯ್ಟ್ ನಾವು ಮೆಶ್ ಮೇಲೆ ಬಿಟ್ಟಿದೀವಿ. ಸೊ ಮೆಶ್ ಮೇಲೆ ಯಾವುದೇ ತರಹದ ಇದು ಪರಿಣಾಮ ಬೀಳ್ತಾ ಇಲ್ಲ. ಇದು ಬಂದು ನಿಮಗೆ ಪಿಇಟಿ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಮೆಟೀರಿಯಲ್ ಹೆಸರು ಬಂದ್ಬಿಟ್ಟು ಪಾಲಿಹೆಕ್ಸ್ ಅಂತ. ಇದು ಕಂಪ್ಲೀಟ್ ರಸ್ಟ್ ಪ್ರೂಫ್. ಸೊ ಎಲ್ಲೇ ಆಗಲಿ ತಂತಿ ಬಳಸಿದ್ರೆ ನಿಮಗೆ ತುಕ್ಕಿಡಿಯೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದ್ರೆ ಈ ಮೆಟೀರಿಯಲ್ ನಿಮಗೆ ಎಷ್ಟು ವರ್ಷ ಬಳಸಿದ್ರು ತುಕ್ಕಿಡಿಯೋದಿಲ್ಲ. ಟ್ರೆಸ್ಪಾಸರ್ಸ್ ಇಂದ, ಅನಿಮಲ್ಗಳಿಂದ, ಪ್ರಾಣಿಗಳಿಂದ, ಸೊ ಎಲ್ಲಾದ್ರಿಂದನೂ ಪ್ರೊಟೆಕ್ಷನ್ ಸಿಗುತ್ತೆ ಸರ್. ವಾಟರ್ ಪ್ರೂಫ್ ಮೆಟೀರಿಯಲ್ ಇದು. ಸೊ ಎಷ್ಟೇ ಮಳೆ ಬರಲಿ ಅಥವಾ ನೀವು ನೀರಲ್ಲೇ ಹಾಕಿ ನೀವು ಇದು ಮೆಶ್ ನ ಯೂಸ್ ಮಾಡ್ತೀನಿ ಅಂದ್ರೆ ನಿಮಗೆ ಆರಾಮಾಗಿ ಯೂಸ್ ಮಾಡಬಹುದು. ಸೊ ಮೆಶ್ ಯಾವುದೇ ಕಾರಣಕ್ಕೂ ನಿಮ್ಗೆ ಹಾಳಾಗೋದಿಲ್ಲ. ನೀವು ಖಾಲಿ ಸೈಟ್ ಗಳಿಗೆ ಹಾಕೋಬಹುದು. ಸೊ ಬೌಂಡ್ರಿ ಕವರ್ಗೆ ಹಾಕೋಬಹುದು. ಆಮೇಲೆ ನಿಮಗೆ ಈಗ ಕುರಿಗಳು ಸಾಕ್ತಾ ಇದೀರಾ, ಕುರಿಗಳನ್ನ ನೀವು ಕಟ್ಟೋದಕ್ಕೆ ಅಥವಾ ಕೂಡೋದಕ್ಕೆ ಎಲ್ಲ ಇದನ್ನ ಹಾಕ್ಬಹುದು. ಕೋಳಿ ಸಾಕ್ತಾ ಇದೀರಾ, ಕೋಳಿ ಸಾಗಾಣಿಕೆಗೂ ಬಳಸಬಹುದು. ಹೈಟ್ ಬಂದು 3 ಅಡಿ, 4 ಅಡಿ, 5 ಅಡಿ ಮತ್ತೆ 6 ಅಡಿವರೆಗೂ ಸಿಗುತ್ತೆ. ನೀವು ಯಾವುದೇ ರೋಲ್ ತಗೊಳ್ಳಿ, ಒಂದು ರೋಲ್ ಬಂದು 100 ಅಡಿ ಉದ್ದ ಹೋಗುತ್ತೆ. ಇದನ್ನ ಬೇರೆ ಮೆಶ್ ಗಳಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಕಾಸ್ಟ್ ವೈಸ್ ಅಲ್ಲಿ ನೋಡಿದ್ರೆ 10 to 20% ಕಾಸ್ಟ್ ಸೇವ್ ಆಗುತ್ತೆ. ರೀಯೂಸಬಲ್ ಮೆಟೀರಿಯಲ್ ಒಂದು, ಇನ್ನೊಂದು UV ಪ್ರೊಟೆಕ್ಟೆಡ್, ಇನ್ನೊಂದು ವೆದರ್ ಪ್ರೂಫ್ ಮೆಟೀರಿಯಲ್. ಸೊ ಅಂದ್ರೆ ಎಷ್ಟೇ ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕಲರ್ ಸಹ ಶೇಡ್ ಆಗುತ್ತೆ. ನಿಮ್ ವಿಡಿಯೋಸ್ಗಳೆಲ್ಲ ನಾನು ನೋಡಿದೆ. ನನ್ನ ಒಂದು ಸೈಟಿಗೂ ಕೂಡ ನಾವು ಮೆಶ್ ಹಾಕಿಸ್ಬೇಕಂತ ಬಂದ್ವಿ. ಓಕೆನಾ, ಜಸ್ಟ್ ನೀವು ತಂತಿ ತರಾನೇ ಕಾಣಿಸುತ್ತೆ, ಬಟ್ ತಂತಿ ಎಲ್ಲ ಫೈಬರ್. ನಿಮ್ ಮೆಶ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಕ್ವಾಲಿಟಿ ಇದೆ, ಯಾವ್ಯಾವ ಸೈಜ್ ಇಂದ ಸಿಗುತ್ತೆ? ಹೇಳ್ದಂಗೆ ನಿಮ್ಮ ಜಾಗಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕು ಅಂತ ಬಂದಿದ್ದೀರಾ. ಸೊ ನಾವು ನಿಮಗೆ ಒಳ್ಳೆ ಸೊಲ್ಯೂಷನ್ ಕೊಡ್ತೀವಿ. ಸೊ ನನ್ನ ಹೆಸರು ರಾಕೇಶ್ ಅಂತ, ಜಸ್ಟ್ ಫೆನ್ಸ್ ಕಂಪ್ನಿ ಕಡೆಯಿಂದ ನಾನು ಬರ್ತಾ ಇದ್ದೀನಿ ಸರ್. ಸೊ ನೀವು ಕೇಳಿರೋದು ನಿಮ್ಮ ಸೈಟ್ಗೆ ನೀವು ಫೆನ್ಸಿಂಗ್ ಮಾಡಿಸ್ಬೇಕು ಅಂತ ಅಲ್ವಾ? ಸೊ ಇಲ್ಲಿದೆ ನೋಡಿ ಸರ್, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇದೆ. ಇದು ಬಂದು ನಿಮಗೆ ಪಿಇಟಿ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಸೊ ಇದು ನಿಮಗೆ ಮುಟ್ಟಿದಾಗ ನಿಮ್ಗೆ ಅನ್ನಿಸ್ಬೋದು ಇದು ನಿಮಗೆ ತಂತಿ ಅಷ್ಟೇ ಗಟ್ಟಿ ಇರುತ್ತೆ ಅಂತ, ಆದ್ರೆ ಇದ್ರಲ್ಲೆಲ್ಲೂ ನಿಮಗೆ ತಂತಿ ಯೂಸ್ ಮಾಡಿಲ್ಲ, ಸರಿನಾ? ಸೊ ಇದು ಬಂದು ನಿಮಗೆ ಕಂಪ್ಲೀಟ್ ನಿಮಗೆ ಪಿಇಟಿ ಮೆಟೀರಿಯಲ್. ಸೊ ಕಂಪ್ಲೀಟ್ ರಸ್ಟ್ ಪ್ರೂಫ್. ಸೊ ಅದು ಎಲ್ಲೇ ಆಗಲಿ ತಂತಿ ಬಳಸಿದ್ರೆ ನಿಮಗೆ ತುಕ್ಕಿಡಿಯೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದ್ರೆ ಈ ಮೆಟೀರಿಯಲ್ ನಿಮಗೆ ಎಷ್ಟು ವರ್ಷ ಬಳಸಿದ್ರು ತುಕ್ಕಿಡಿಯೋದಿಲ್ಲ. ಮೆಟೀರಿಯಲ್ ಹೆಸರು ಬಂದು ಪಾಲಿಹೆಕ್ಸ್ ಅಂತ ಸರ್. ಇದ್ರಲ್ಲಿ ನೀವು ನೋಡ್ದಂಗೆ ಹೈಟ್ ಬಂದು 3 ಅಡಿ, 4 ಅಡಿ, 5 ಅಡಿ ಮತ್ತೆ 6 ಅಡಿವರೆಗೂ ಸಿಗತ್ತೆ, ಸರಿನಾ? ಸೊ ನೀವು ನೋಡ್ಬೋದು ಇಲ್ಲಿ ಬಂದು ಇದು ಒಂದು ಲಾಕಿಂದ ಇನ್ನೊಂದು ಲಾಕ್ಗೆ ತ್ರಿಬಲ್ ಟ್ವಿಸ್ಟ್ ಆಗಿರುತ್ತೆ. ಸೊ ಇದರಿಂದ ಯಾವುದೇ ಕಾರಣಕ್ಕೂ ಲಾಕ್ಸ್ ಎಲ್ಲೂ ನಿಮಗೆ ಓಪನ್ ಆಗೋದಿಲ್ಲ. ಸೊ ನೀವು ಇದರಲ್ಲಿ ಸೇಫ್ಟಿನ ಡಬಲ್ ಸೇಫ್ಟಿ ಅಲ್ಲ, ತ್ರಿಬಲ್ ಸೇಫ್ಟಿ ಅಂತ ನೋಡ್ಬೋದು. ಸೊ ಹಂಗೆ ಕಲರ್ ಆಪ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಒಂದು ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ, ಇನ್ನೊಂದು ಗ್ರೀನ್ ಕಲರ್ ಮತ್ತೆ ಇನ್ನೊಂದು ಸಿಲ್ವರ್ ಕಲರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೀವಿ. ಸೊ ನಿಮಗೆ ಎಲ್ಲೇ ಇದ್ರು ನಾವು ನಿಮಗೆ ಡೆಲಿವರಿ ಮಾಡ್ಕೊಡ್ತೀವಿ. ನೀವು ಒಂದು ರೋಲ್ ತಗೊಂಡ್ರು ಸಹ ನಾವು ನಿಮಗೆ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೀವಿ. ನೀವು ನೋಡ್ಬೋದು ಈ ಮೆಶ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ನೆಲಕ್ಕೆ ಹಾಕಿ ನಾವು ನೋಡಿ ಬೌನ್ಸ್ ಆಗ್ತಾ ಇದೆ, ಆದ್ರೆ ಎಲ್ಲೂ ಮೆಶ್ಗೆ ಡ್ಯಾಮೇಜ್ ಆಗಿಲ್ಲ. ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದ್ರೆ ಈ ಮೆಟೀರಿಯಲ್ ತಗೊಳ್ಳೋದ್ರಿಂದ ನಿಮ್ಗೆ ಎಲ್ಲಾ ತರ ವೆದರ್ಗೂ ಸೂಟ್ ಆಗುತ್ತೆ. ಈಗ ಜಾಸ್ತಿ ಬಿಸಿಲಿದ್ರೆ ಲಾಕ್ಸ್ ಎಲ್ಲ ಲೂಸ್ ಆಗುತ್ತೆ, ಮೆಶ್ ಸಿಂಕ್ ಆಗುತ್ತೆ ಅನ್ನೋ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇನ್ನೊಂದು ಮೇನ್ ಏನಂದ್ರೆ ಅಡ್ವಾಂಟೇಜ್ ಅಲ್ಲಿ ವಾಟರ್ ಪ್ರೂಫ್ ಮೆಟೀರಿಯಲ್ ಇದು. ಸೊ ಎಷ್ಟೇ ಮಳೆ ಬರ್ಲಿ ಅಥವಾ ನೀವು ನೀರಲ್ಲೇ ಹಾಕಿ ನೀವು ಇದು ಮೆಶ್ ನ ಯೂಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಮೆಶ್ ಯಾವುದೇ ಕಾರಣಕ್ಕೂ ನಿಮ್ಗೆ ಹಾಳಾಗೋದಿಲ್ಲ. ಇನ್ನೊಂದು ಬಂದು ನಿಮ್ಗೆ ಇದರಲ್ಲಿ ಗ್ಯಾಪ್ ಸೈಜ್ ಬಂದು 2 ತರ ಇದೆ. ಒಂದು 3 ಇಂಚ್ ಇರೋದಿದೆ, ಇನ್ನೊಂದು 2 ಇಂಚ್ ಗ್ಯಾಪ್ ಇರೋದಿದೆ. ಸೊ ನಿಮ್ಗೆ ಥಿಕ್ನೆಸ್ ಅಂದ್ರೆ ದಪ್ಪ ಬಂದು 2.5 mm ಇಂದ ಸ್ಟಾರ್ಟ್ ಆಗಿ 3 mm ವರೆಗೂ ಸಿಗುತ್ತೆ. ಒಂದು ಇದ್ರ ಯೂಸೇಜ್ ಬಂದು ನಿಮ್ಗೆ ಇದನ್ನ ನೀವು ಖಾಲಿ ಸೈಟ್ ಗಳಿಗೆ ಹಾಕೊಬಹುದು. ಸೊ ಬೌಂಡ್ರಿ ಕವರ್ಗೆ ಹಾಕೋಬಹುದು. ಆಮೇಲೆ ನಿಮ್ಗೆ ಈಗ ಕುರಿಗಳು ಸಾಕ್ತಾ ಇದೀರಾ, ಕುರಿಗಳನ್ನ ನೀವು ಕಟ್ಟೋದಿಕ್ಕೆ ಅಥವಾ ಕೂಡೋದಿಕ್ಕೆ ಎಲ್ಲ ಇದನ್ನ ಹಾಕ್ಬೋದು. ಕೋಳಿ ಸಾಕ್ತಾ ಇದೀರಾ, ಕೋಳಿ ಸಾಗಾಣಿಕೆಗೂ ಬಳಸಬಹುದು. ಅಥವಾ ನೀವು ಹಸುಗಳು ಅಥವಾ ಎಮ್ಮೆಗಳು, ನೀವು ಹಸು ಸಾಗಾಣಿಕೆ ಮಾಡ್ತಾ ಇದ್ರೆ ಸಹ ನೀವು ಇದನ್ನ ಬೌಂಡ್ರಿ ಕವರೇಜ್ಗೋಸ್ಕರ ಹಾಕೊಬಹುದು. ಸೊ ಆಮೇಲೆ ನಿಮ್ಗೆ ಲಾಂಗ್ ಬೌಂಡ್ರಿ ಇರುತ್ತೆ, ಅಂದ್ರೆ ನಿಮ್ದೊಂದು ಜಾಗ ಇರುತ್ತೆ, ಜಮೀನ್ ಇರುತ್ತೆ. ಸೊ ಜಮೀನ್ಗೆ ಇದನ್ನ ಸುತ್ತ ನೀವು ಬೌಂಡ್ರಿ ತರ ನೀವು ಬಳಸಬಹುದು. ಸೊ ಈಗ ನಾರ್ಮಲ್ ಆಗಿ ನೀವು ಮುಳ್ತಂತಿ ಹಾಕ್ಸ್ತಾ ಇದ್ರೆ ಅದು ನಿಮ್ಗೆ ಹಸುಗಳೇ ಆಗ್ಲಿ ಕುರಿಗಳೇ ಆಗ್ಲಿ ಜಾಗ ಮಾಡ್ಕೊಂಡ್ ಬಂದ್ಬಿಡುತ್ತೆ. ಆದ್ರೆ ಇದು ನಿಮ್ಗೆ ಆ ತರ ಚಾನ್ಸಸ್ ಕೊಡೋದಿಲ್ಲ. ಸೊ ಫುಲ್ ಮೆಶ್ ನಿಮ್ಗೆ ಕವರ್ ಆಗುತ್ತೆ. ಸೊ ನೀವು ನೋಡ್ಬೋದು ತ್ರಿಬಲ್ ಟ್ವಿಸ್ಟಿಂಗ್ ಅಂದ್ರೆ ಏನು ಅಂದ್ರೆ ಇದೇನೆ. ಸೊ ನಿಮ್ಗೆ ಈ ತ್ರಿಬಲ್ ಟ್ವಿಸ್ಟಿಂಗ್ ಅಲ್ಲಿ ಲಾಕ್ ಆಗಿರೋದ್ರಿಂದ ಸೊ ಈ ಮೆಶ್ ಅಲ್ಲಿ ನಿಮ್ಗೆ ಎಲ್ಲೂ ಸಹ ಗ್ಯಾಪ್ಸ್ ಓಪನ್ ಏಜ್ ಏನು ಬರೋದಿಲ್ಲ. ಆಮೇಲೆ ಎಲ್ಲರೂ ಹೇಳ್ತಾರೆ ಸ್ಟೇ ವೈರ್ನ ನಾವು ಸಪ್ರೇಟ್ ತಗೋಬೇಕಾ ಸರ್ ಅಂತ. ಇಲ್ಲ, ಸೊ ಅದನ್ನು ನಾವೇ ಕೊಟ್ಟಿರ್ತೀವಿ. ನೀವು ನೋಡ್ಬೋದು ಮೇಲ್ಗಡೆ ಮತ್ತೆ ನೀವು ಕೆಳಗಡೆ ನೋಡ್ಬೋದು ಸ್ಟೇ ವೈರ್ ನಾವೇ ಇನ್ಬಿಲ್ಟ್ ಅಲ್ಲೇ ಕೊಟ್ಟಿರ್ತೀವಿ ನಿಮ್ಗೆ. ಸೊ ಇನ್ನೊಂದು ಬಂದು ಇದು ತುಂಬಾನೇ ಲೈಟ್ ವೆಯ್ಟ್ ಆಗಿರುತ್ತೆ. ಇದಕ್ಕೆ ಲೇಬರ್ಸ್ ಜಾಸ್ತಿ ಬೇಕಾಗಲ್ಲ. ಸೊ ಎಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ ಅಂದ್ರೆ ನೋಡಿ, ಇದು 5 ಅಡಿ ಮೆಶ್, ಒಬ್ಬ ಮನುಷ್ಯನೇ ಎತ್ತಿ ಇಟ್ಕೋಬಹುದು. ಸೊ ಇಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ ಇದು, ಓಕೆನಾ? ಆಮೇಲೆ ಮೆಶ್ ಸಹ ನೋಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ. ಸೊ ಹಂಗಾಗಿ ಇದು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಅನ್ನೋದು ಆಗೋದಿಲ್ಲ. ನೀವು ಯಾವುದೇ ರೋಲ್ ತಗೊಳ್ಳಿ, ಒಂದು ರೋಲ್ ಬಂದು 100 ಅಡಿ ಉದ್ದ ಹೋಗುತ್ತೆ. ಸೊ ನಿಮ್ಗೆ ಈಗ 200 ಅಡಿ ಜಾಗ ಇದ್ರೆ 2 ರೋಲ್ ಸಾಕಾಗುತ್ತೆ. ಯಾಕಂದ್ರೆ ಒಂದು ರೋಲ್ ಬಂದು ನಿಮ್ಗೆ 100 ಅಡಿ ಉದ್ದ ಇರುತ್ತೆ. ನೋಡಿ, ನಾನೊಂದು ಕಲ್ ತಗೊಂಡಿದ್ದೀನಿ, ಮೆಶ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಕಲ್ಲು ಹಾಕಿದ್ರು ಮೆಶ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ತರಹದ ನಿಮ್ಗೆ ಡ್ಯಾಮೇಜಸ್ ಕಾಣಿಸ್ತಾ ಇಲ್ಲ. ನೋಡಿ, ಮತ್ತೆ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಫಾಸ್ಟ್ ಆಗಿ ಹಾಕಿದ್ರು, ಎಷ್ಟು ಜೋರಾಗಿ ಹಾಕಿದ್ರು ಮೆಶ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ತರ ತೊಂದರೆ ಆಗ್ತಾ ಇಲ್ಲ. ನೋಡಿ, ಸೊ ಮೆಶ್ ಇಷ್ಟು ಗಟ್ಟಿ ಇರುತ್ತೆ, ಇಷ್ಟು ತಡಿಯುತ್ತೆ. ಸೊ ಹಿಂಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ತರ ಪ್ರಾಣಿಗಳು ಬಂದು ಹೊರಗಡೆಯಿಂದ ನಿಮ್ಮ ಮೆಶ್ ನ ನೂಕಕ್ಕೆ ಬಂದ್ರು ಸೊ ಯಾವುದೇ ಕಾರಣಕ್ಕೂ ಮೆಶ್ ಎಲ್ಲೂ ಕಟ್ ಆಗೋದಿಲ್ಲ. ಅದನ್ನ ವಾಪಸ್ ಹಿಂದೆ ನೂಕತ್ತೆ. ನೋಡ್ಬೋದು, ನಾವು ನಿಮ್ಗೊಂದು ಡೆಮೋ ತೋರಿಸ್ತಾ ಇದೀವಿ. ನಮ್ಮ ಮೆಶ್ ಎಷ್ಟು ಗಟ್ಟಿ ಇದೆ ಅಂದ್ಬಿಟ್ಟು ನಾವು ಒಂದು ಕಾರ್ನ ಹಚ್ಚಿ ತೋರಿಸ್ತಾ ಇದೀವಿ. ಸೊ ನೀವು ನೋಡ್ಬೋದು ಇವಾಗ ಮೆಶ್ ಮೇಲೆ ಕಾರ್ ಹೋಗ್ತಾ ಇದೆ. ಸೊ ಮೆಶ್ಗೆ ಯಾವುದೇ ತರ ನಿಮ್ಗೆ ಡ್ಯಾಮೇಜ್ ಆಗ್ತಾ ಇಲ್ಲ.
ನೀವು ನೋಡ್ಬೋದು ಇಷ್ಟು ಒಂದು ಗಾಡಿ weight ನ ನಾವು ಮೆಶ್ ಮೇಲೆ ಬಿಟ್ಟಿದೀವಿ. ಸೊ ಮೆಶ್ ಮೇಲೆ ಯಾವುದೇ ತರಹದ ಇದು ಪರಿಣಾಮ ಬೀಳ್ತಾ ಇಲ್ಲ. ಸೊ ಇನ್ನೊಂದು ಇದು ಎಲ್ಲೂ ಡ್ಯಾಮೇಜ್ ಆಗ್ತಾ ಇಲ್ಲ. ಇನ್ನೊಂದು ಏನಂದ್ರೆ ಈ ಮೆಶ್ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ಇದನ್ನ ನೀವು ರೀಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಈಗ ನೀವು ಒಂದ್ ಕಡೆ ಎಲ್ಲಾದ್ರೂ ಪ್ರಾಣಿಗಳನ್ನ ಕೂಡಿರ್ತೀರಾ, ಓಕೆನಾ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಕಲ್ಕಂಬನೇ ಬೇಕು ಅಂತ ಏನಿಲ್ಲ, ನೀವು ನಾರ್ಮಲ್ ಆಗಿ ಮರದ ಬೊಂಬುಗಳು ಆಮೇಲೆ ಕಟ್ಟಿಗೆಗಳನ್ನ ಬೇಕಾದ್ರೂ ಹಾಕಿ ನೀವು ಕಟ್ಬೋದು. ಸೊ ಅದಾದ್ಮೇಲೆ ನಿಮ್ಗೆ ಆ ಜಾಗದಲ್ಲಿ ಇದು ಬಳಕೆ ಆದ್ಮೇಲೆ ಇದನ್ನ ಮತ್ತೆ ನೀವು ಬಿಚ್ಚಿಬಿಟ್ಟು ರೋಲ್ ಮಾಡಿ ಮತ್ತೆ ಬೇರೆ ಜಾಗದಲ್ಲೂ ಯೂಸ್ ಮಾಡ್ಬೋದು. ಸೊ ಇದು ಮೇನ್ ಅಡ್ವಾಂಟೇಜಸ್. ಆಮೇಲೆ ಇದನ್ನ ಬೇರೆ ಮೆಶ್ಗಳಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಕಾಸ್ಟ್ ವೈಸ್ ಅಲ್ಲಿ ನೋಡಿದ್ರೆ 10 to 20% ಕಾಸ್ಟ್ ಸೇವ್ ಆಗುತ್ತೆ. ಸೊ ಯಾಕಂದ್ರೆ ಈಗ ಇದು ಬಂದು ನಿಮ್ಗೆ ರೀಯೂಸೇಬಲ್ ಮೆಟೀರಿಯಲ್ ಒಂದು, ಇನ್ನೊಂದು UV ಪ್ರೊಟೆಕ್ಟೆಡ್, ಇನ್ನೊಂದು ವೆದರ್ ಪ್ರೂಫ್ ಮೆಟೀರಿಯಲ್. ಸೊ ಅಂದ್ರೆ ಎಷ್ಟೇ ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕಲರ್ ಸಹ ಶೇಡ್ ಆಗೋದಿಲ್ಲ. ಸೊ ಆ ತರ ಮೆಟೀರಿಯಲ್, ಕಾಸ್ಟ್ ಕೂಡ ಸೇವ್ ಆಗ್ತಿದೆ. ಸೊ ಹಂಗಾಗಿ ಲೈಟ್ ವೆಯ್ಟ್ ಇರೋದ್ರಿಂದ ನೀವು ಎಲ್ಲಾದ್ರೂ ಯೂಸ್ ಮಾಡ್ಬೋದು. ಈಗ ನಾರ್ಮಲ್ ಚೈನ್ ಲಿಂಕ್ ಗೆ ನೀವು ಕಂಪೇರ್ ಮಾಡ್ತೀನಿ ಅಂದ್ರೆ ಚೈನ್ ಲಿಂಕ್ ಅಲ್ಲಿ ನಿಮ್ಗೆ ಒಂದ್ ಕಡೆ ಕಟ್ ಮಾಡಿದ್ರೆ ಫುಲ್ ಮೆಶ್ ನ ನೀವು ಓಪನ್ ಮಾಡ್ಬೋದು. ಬಟ್ ಆದ್ರೆ ಈ ಮೆಟೀರಿಯಲ್ ಅಲ್ಲಿ ನಿಮ್ಗೆ ಆ ತರ ಆಪ್ಷನ್ ಇಲ್ಲ. ಸೊ ಯಾಕಂದ್ರೆ ನೀವು ಕಟ್ ಮಾಡಿದ್ರೆ ಫುಲ್ ಮೆಶ್ ನ ಕಟ್ ಮಾಡ್ಬೇಕಾಗತ್ತೆ. ಸೊ ಎಲ್ಲಿಂದ ಕಟ್ಟರ್ ಇಂದಾನೆ ಕಟ್ ಮಾಡ್ಬೇಕು. ಸೊ ಬಟ್ ಆದ್ರೆ ಎಲ್ಲೇ ಆಗ್ಲಿ ಒಂದ್ ಕಡೆ ಓಪನ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಮೆಶ್ ಎಲ್ಲೂ ಡಿವೈಡ್ ಆಗೋದಿಲ್ಲ. ಸೊ ಇದು ನಿಮ್ಗೆ ಮೇನ್ ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ ಈಗ ಕಬ್ಣದ ಮೆಶ್, ಚೈನ್ ಲಿಂಕ್ ಮೆಶ್ಗಳಲ್ಲಾದ್ರೆ ಈಗ ಕಳ್ಳರು ಬಂದು ನಿಮ್ಗೆ ಒಂದ್ ಕಡೆ ಕಟ್ ಮಾಡಿ ಫುಲ್ ಟ್ವಿಸ್ಟ್ ಮಾಡಿ ನಿಮ್ಗೆಲ್ಲ ಅದು ಮೆಶ್ನೆ ನಿಮ್ಗೆ ಬೇರೆ ಬೇರೆ ಮಾಡ್ಬಿಡ್ಬೋದು. ಬಟ್ ಇದರಲ್ಲಿ ನಿಮ್ಗೆ ಆ ತರ ಆಪ್ಷನ್ ಇಲ್ಲ. ಇದನ್ನ ಇನ್ಸ್ಟಾಲೇಷನ್ ಗೆ ಬಂದ್ಬಿಟ್ಟು ಸೊ ನಿಮ್ಗೆ ಕಷ್ಟ ಏನಿಲ್ಲ ಸರ್. ಒಂದ್ ಪೋಲ್ ಇಂದ ಒಂದ್ ಪೋಲ್ಗೆ ಮೆಶ್ ನ ಹಾಕೊಂಡು ನೀವು ಬೈಂಡಿಂಗ್ ವೈರ್ ಅಲ್ಲಿ ಕಟ್ಕೊಳ್ಳೋದು ಅಷ್ಟೇ ಇರುತ್ತೆ. ಸೊ ಇದಕ್ಕೆ ನಿಮ್ಗೆ ಸಿಮೆಂಟ್ ಪೋಲ್ಸೇ ಬೇಕು, ಕಲ್ಕಂಬನೇ ಬೇಕು, ಅಥವಾ ಐರನ್ ಪೋಲ್ಗಳೇ ಬೇಕು ಅಂತ ಏನಿಲ್ಲ. ಸೊ ನಿಮ್ಮಲ್ಲಿ ಕಟ್ಟಿಗೆಗಳು ಅಥವಾ ಮರದ ಬೊಂಬುಗಳು ಏನಾದ್ರು ಅವೈಲೇಬಲ್ ಇದ್ರೆ ಅದಕ್ಕೆ ನೀವು ಇದನ್ನ ಹಾಕ್ಬಿಟ್ಟು ಕಟ್ಬೋದು ಸರ್. ಸೊ ಹಂಗಾಗಿ ನಿಮ್ಗೆ ಯಾವುದೇ ಕಾರಣಕ್ಕೂ ಇನ್ಸ್ಟಾಲೇಷನ್ಗೂ ಜಾಸ್ತಿ ಚಾರ್ಜಸ್ ಬರಲ್ಲ, ಲೇಬರ್ ಚಾರ್ಜಸ್ ಕಡಿಮೆ ಆಗುತ್ತೆ. ಸರ್ ನಮ್ಮ ಆಡಿಯನ್ಸ್ ಬೈ ಮಾಡ್ಬೇಕಂದ್ರೆ ಯಾವ ತರ ಇದು ಮಾಡಬಹುದು? ಓಕೆ ಸರ್, ಅದು ತುಂಬಾನೇ ಸಿಂಪಲ್. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಯಾವಾಗ ಕಾಲ್ ಮಾಡಿದ್ರು ನಮ್ಮ ಕಂಪನಿ ಎಕ್ಸಿಕ್ಯೂಟಿವ್ಸ್ ನಿಮಗೆ ಕಾಲ್ನ ರಿಸೀವ್ ಮಾಡಿ ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಡ್ತಾರೆ. ಅಥವಾ ನೀವು jfproducts.in ಅಂತ ಒಂದು ವೆಬ್ಸೈಟ್ ಬರುತ್ತೆ, ಅದ್ರ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ಆ ಲಿಂಕ್ ಹೋಗಿ ಡೈರೆಕ್ಟ್ ಆಗಿ ಬೈ ಮಾಡ್ಬೋದು ಸರ್.